ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮಾರ್ನಿಂಗ್ ಕಮ್ಯೂಟ್ ಮಾಡೋದು ಅನ್ನೋದು ತುಂಬಾನೇ ಕಷ್ಟ. ಅದರಲ್ಲೂ ಏನಾದ್ರೂ ರೈಡ್ ಕಂಫರ್ಟೇಬಲ್ ಇಲ್ಲ ಅಂತಂದ್ರೆ ಕತೆ ಮುಗೀತು. ಈ ಅಲ್ಟ್ರಾ ವೈಲೆಟ್ ನ X47 EV ಬೈಕ್ ನ ಓಡಿಸ್ತಾ ಇದ್ದೀನಿ. ಇದು ನಿಜವಾಗಿಯೂ ನನ್ನ ಇವತ್ತಿನ ರೈಡ್ ಅನ್ನ ಈಸಿ ಮಾಡುತ್ತಾ, ಫನ್ ಮಾಡುತ್ತಾ ನೋಡೋಣ ಬನ್ನಿ. ನಾನಿವಾಗ JP ನಗರದಿಂದ ಈ ಅಲ್ಟ್ರಾ ವೈಲೆಟ್ X47 ಬೈಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬೈಕ್ ನ ಓಡಿಸ್ತಿದ್ದಂಗೆ ಅಲ್ಲ, ಈ ಬೈಕ್ ಇಷ್ಟೊಂದು ಸ್ಮೂತ್ ಅಂತ. ರೋಡ್ ಸ್ವಲ್ಪ ಓಪನ್ ಆಗ್ತಿದ್ದಂಗೆ ಬಲಾಸ್ಟಿಕ್ ಮೋಡ್ ಗೆ ಸ್ವಿಚ್ ಮಾಡಿದ್ರೆ ಸಾಕು, ಇನ್ಸ್ಟಂಟ್ ಪವರ್. ಲಿಟ್ರಲಿ ಇದು ಕ್ರೇಜಿ ಆಗಿ ಫುಲ್ ಮಾಡುತ್ತೆ. ಇದರಲ್ಲಿ ಬಿಲ್ಟ್ ಇನ್ ಡ್ಯಾಶ್ ಕ್ಯಾಮ್ ಕೂಡ ಇದ್ದು ಸಿಂಪಲ್ ಆಗಿ ಆನ್ ಮಾಡಿ ಆಗಿರೋ ರೆಕಾರ್ಡ್ಸ್ ಅನ್ನ ಚೆಕ್ ಕೂಡ ಮಾಡಬಹುದು. ಈಗ ನನ್ನ ಬ್ಲೈಂಡ್ ಸ್ಪಾಟ್ ಅಲ್ಲಿ ಒಂದು ವೆಹಿಕಲ್ ಇದೆ, ಅದನ್ನ ಆಲ್ರೆಡಿ ಬೈಕ್ ವಾರ್ನಿಂಗ್ ಕೊಡ್ತಾ ಇದೆ. ಇದರಲ್ಲಿರೋ ಹಿಲ್ ಹೋಲ್ಡ್ ಟೆಕ್ನಾಲಜಿ ಲಿಟ್ರಲಿ ನನ್ನನ್ನ ಸೇವ್ ಮಾಡ್ತಾ ಇದೆ. ಅದರಲ್ಲೂ ಇದರಲ್ಲಿರೋ ರಿವರ್ಸ್ ಪಾರ್ಕಿಂಗ್ ಅಸಿಸ್ಟ್ ಆನೆಸ್ಟ್ಲಿ ಈಸಿಯಾಗಿ ಬೈಕ್ ನ ಹಿಂದೆ ತಗೋಬಹುದು. ಟೈಟ್ ಸ್ಪಾಟ್ ಗಳಲ್ಲಿ ಸ್ಟ್ರಗಲ್ ಇಲ್ಲ. ಫೈನಲಿ JP ನಗರದಿಂದ ವೈಟ್ ಫೀಲ್ಡ್ ವರೆಗೆ ನನ್ನ ರೈಡ್ ಕಂಪ್ಲೀಟ್ ಆಯ್ತು. ಈ ಬೈಕ್ ನ ಓಡಿಸಿ ನಿಜ ನನಗೆ ಶಾಕ್ ಆಯ್ತು. ಡೈಲಿ ಈ ರೂಟ್ ನ ರೈಡ್ ಮಾಡೋರಿಗೆ ಈ X47 ಬೈಕ್ ಎಕ್ಸ್ಪೀರಿಯನ್ಸ್ ನ ಚೇಂಜ್ ಮಾಡಿಸುತ್ತೆ. ರೇಂಜ್ ಕೂಡ ನೆಕ್ಸ್ಟ್ ಲೆವೆಲ್, ಸುಮಾರು 300 ಕಿಲೋಮೀಟರ್. ನಾನೀಗ ವೈಟ್ ಫೀಲ್ಡ್ ವರ್ಗೂ ಕೂಡ ಬಂದಿದ್ದೀನಿ, ಆದ್ರೆ ಇದ್ರಲ್ಲಿ ಇನ್ನೂ ಮೈಸೂರು ವರ್ಗೂ ಹೋಗ್ಬೋದು, ಅಷ್ಟು ರೇಂಜ್ ಇದೆ. ಅದು ಸಿಂಗಲ್ ಚಾರ್ಜ್ ಗುರು. ನಿಮ್ಮ ಡೈಲಿ ಕಮ್ಯೂಟ್ ಕೂಡ ಇಷ್ಟೇ ಸ್ಮೂತ್ ಆಗಬೇಕು ಅಂತಂದ್ರೆ ಅಲ್ಟ್ರಾ ವೈಲೆಟ್ ನ ಈ X47 ಬೈಕು ಬೆಸ್ಟ್ ಚಾಯ್ಸ್ ಆಗಿರುತ್ತೆ.